ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಬಿಗ್ ಬಾಸ್ ರಜತ್ ಕುರಿತಾದಂತಹ ಒಂದು ಸುದ್ದಿ. ಬಿಗ್ ಬಾಸ್ನಲ್ಲಿ ಚೆನ್ನಾಗಿ ಆಡ್ತಿರುವಂತಹ ರಜತ್ ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಗ್ ಬಾಸ್ ರಜತ್ ಅವರ ಕುರಿತಾದಂತಹ ಒಂದು ಸ್ಫೋಟಕ ಸುದ್ದಿ. ಬಿಗ್ ಬಾಸ್ನಲ್ಲಿ ತುಂಬ ಚೆನ್ನಾಗಿ ಆಡ್ತಿರುವಂತಹ ರಜತ್ ಈಗಾಗಲೇ ಬಿಗ್ ಬಾಸ್ ಫಿನಾಲೆಗೆ ಕೂಡ ಹೋಗಿರುವಂತಹ ಪ್ರತಿಭಾವಂತ ಆಟಗಾರ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದಂತಹ ರಜತ್. ಹೀಗಿರುವಾಗ ರಜತ್ ಕುಟುಂಬಕ್ಕೆ ಒಂದು ಶಾಕಿಂಗ್ ನ್ಯೂಸ್. ರಜತ್ ಪತ್ನಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಗ್ ಬಾಸ್ ಕುರಿತಾದಂತಹ ಒಂದು ಸುದ್ದಿ. ಬಿಗ್ ಬಾಸಲ್ಲಿ ಈಗ ರಜತ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಫಿನಾಲೆಗೂ ಕೂಡ ಹೋಗಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಹೋದಂತಹ ರಜತ್ ಈಗ ಒಂದಷ್ಟು ರಜತ್ ಕುಟುಂಬಕ್ಕೆ ಒಂದು ಶಾಕಿಂಗ್ ಸುದ್ದಿ ಈಗ ಎದುರಾಗಿರುವಂತಹದ್ದು. ರಜತ್ ಪತ್ನಿ, ರಜತ್ ಹೆಂಡತಿ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಅಂದರೆ ಯಾವ ಕಾರಣಕ್ಕೋಸ್ಕರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು ಆ ವಿಚಾರವನ್ನು ನಾವು ಹೇಳ್ತೀವಿ. ಇದು ಫ್ರೀಡಮ್ ಟಿವಿಯಲ್ಲಿ ರಜತ್ ಕುರಿತಾದಂತಹ ಒಂದು ಸುದ್ದಿ. ರಜತ್ ಪತ್ನಿ ಯಾವ ಕಾರಣಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು? ಫ್ರೀಡಮ್ ಟಿವಿಯಲ್ಲಿ ರಜತ್ ಫ್ಯಾಮಿಲಿಯ ಸ್ಫೋಟಕ ಸುದ್ದಿ. ರಜತ್ ಪತ್ನಿ ಅಕ್ಷಿತಾ ಪಶ್ಚಿಮ ವಿಭಾಗದ ಸೈಬರ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಯಾರ ಮೇಲೆ, ಯಾವ ಕಾರಣಕ್ಕೆ ದೂರು ಕೊಟ್ಟಿದ್ದಾರೆ ಗೊತ್ತಾ? ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಡ್ತಿರುವಂತಹ ರಜತ್. ಇದನ್ನ ಸಹಿಸದ ಕೆಲ ಕಿಡಿಗೇಡಿಗಳು ರಜತ್ ಕುಟುಂಬಕ್ಕೆ ಶಾಕಿಂಗ್ ಕೊಟ್ಟಿದ್ದಾರೆ. ರಜತ್ ಅವರ ಮಾಜಿ ಗೆಳತಿ ಜೊತೆಗಿರುವಂತಹ ಫೋಟೋಗಳನ್ನು ವೈರಲ್ ಮಾಡಿದ್ದಾರೆ. ಹಾಗಾದರೆ ರಜತ್ ಪತ್ನಿ ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ರಜತ್ ಪತ್ನಿ ಅಕ್ಷಿತಾ ಪಶ್ಚಿಮ ವಿಭಾಗದ ಸೈಬರ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ರಜತ್ ತುಂಬ ಚೆನ್ನಾಗಿ ಬಿಗ್ ಬಾಸಲ್ಲಿ ಹಾಡ್ತಿರುವಂತಹದ್ದು. ಇದನ್ನು ಸಹಿಸದಂತಹ ಕೆಲ ಕಿಡಿಗೇಡಿಗಳು ರಜತ್ ಅವರ ಹಳೆ ಫೋಟೋಗಳನ್ನು, ಅಂದರೆ ರಜತ್ ಅವರ ಮಾಜಿ ಗೆಳತಿ ಅವರ ಜೊತೆಗಿರುವಂತಹ ಫೋಟೋಗಳನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿರುವಂತಹದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಜತ್ ಅವರ ಪತ್ನಿ ಅಕ್ಷಿತಾ ಪಶ್ಚಿಮ ವಿಭಾಗದ ಸೈಬರ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳಿಗೆ ಟ್ರೋಲ್ ಹೊಸದೇನೂ ಅಲ್ಲ. ಬಿಗ್ ಬಾಸ್ ಮನೆಗೆ ಹೋದ ಹಲವು ಸ್ಪರ್ಧಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗಿತ್ತು. ಅದೇ ರೀತಿ ರಜತ್ ಅವರ ಹಳೆ ಲವರ್ ಫೋಟೋಗಳನ್ನು ಕೂಡ ಈಗ ವೈರಲ್ ಮಾಡಿದ್ದಾರೆ. ಫೋಟೋಗಳನ್ನು ಡಿಲೀಟ್ ಮಾಡುವಂತೆ ಅಕ್ಷಿತಾ ಮೆಸೇಜ್ ಮಾಡಿದರು. ಆದರೆ ಕಿಡಿಗೇಡಿಗಳು ಫೋಟೋಗಳನ್ನು ಡಿಲೀಟ್ ಮಾಡಿಲ್ಲ. ಇದರಿಂದ ಸಿಟ್ಟಿಗೆದ್ದಂತಹ ರಜತ್ ಪತ್ನಿ ಆ ದುಷ್ಟರ ವಿರುದ್ಧ ದೂರನ್ನು ಈಗ ಕೊಟ್ಟಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಶುರುವಾದ ದಿನದಿಂದಲೂ ಕೂಡ ಇಲ್ಲಿವರೆಗೂ ಯಾರ್ಯಾರು ಒಳಗಡೆ ಸ್ಪರ್ಧಿಗಳು ಹೋಗಿರ್ತಾರೋ ಅವರನ್ನು ಒಂದಷ್ಟು ಜನರು ಕೂಡ ಟಾರ್ಗೆಟ್ ಮಾಡಿ ಅವರ ಇಮೇಜನ್ನು ಹಾಳು ಮಾಡೋದಕ್ಕೋಸ್ಕರ ಒಂದಷ್ಟು ಅವರ ಒಂದು ಖಾಸಗಿ ಫೋಟೋಗಳು ಅಥವಾ ಖಾಸಗಿ ವಿಡಿಯೋಗಳು, ಖಾಸಗಿ ತನದ ದೃಶ್ಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾಯಿದ್ರು. ಅದೇ ರೀತಿ ರಜತ್ ಅವರಿಗೆ ಕುರಿತಾದಂತಹ ಒಂದಷ್ಟು ಫೋಟೋಗಳನ್ನು, ಅಂದರೆ ರಜತ್ ಅವರ ಮಾಜಿ ಲವರ್
ಮಾಜಿ ಗೆಳತಿ ಅವರ ಜೊತೆಗಿರುವಂತಹ ಒಂದಷ್ಟು ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ರಜತ್ ಅವರ ಪತ್ನಿ ಅಕ್ಷಿತಾ ಈಗ ಸೈಬರ್ ಠಾಣೆಗೆ ದೂರನ್ನು ಕೊಟ್ಟಿರುವಂತಹದ್ದು. ಸೊ ಈ ಒಂದು ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಯಾವ ಕಾರಣಕ್ಕೋಸ್ಕರ ಅವರು ಹೋದರು ಅಂತಂತೇಳಿ ಇಲ್ಲಿ ಪ್ರಮುಖವಾಗಿ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಆಡ್ತಿರುವಂತಹ ರಜತ್ ಅವರ ಒಂದು ಕುಟುಂಬಕ್ಕೆ ಇದು ಒಂದು ಶಾಕಿಂಗ್ ನ್ಯೂಸ್, ಶಾಕಿಂಗ್ ಸುದ್ದಿ. ಯಾಕೆಂತಂದರೆ ಈ ರೀತಿಯಾದಂತಹ ಒಂದಷ್ಟು ಸುದ್ದಿಗಳು ಬಂದಂತಹ ಸಂದರ್ಭದಲ್ಲಿ ಮನೆಯವರು ಸ್ವಲ್ಪ ವಿಚಲಿತರಾಗುವುದು ಸಹಜ. ಅದೇ ರೀತಿ ರಜತ್ ಮನೆಯಲ್ಲೂ ಕೂಡ ಅದೇ ಒಂದು ವಾತಾವರಣ ಈಗ ನಿರ್ಮಾಣ ಆಗಿರುವಂತಹದ್ದು. ಆದರೆ ರಜತ್ ಅವರ ಪತ್ನಿ ಅಕ್ಷಿತಾ ಈ ಒಂದು ವಿಚಾರವನ್ನು ತುಂಬ ಸವಾಲಾಗಿ ತೆಗೆದುಕೊಂಡು ಕಿಡಿಗೇಡಿಗಳ ವಿರುದ್ಧ, ಅಂದರೆ ಯಾರು ಫೋಟೋಗಳನ್ನು ವೈರಲ್ ಮಾಡಿದ್ರು ಅವರ ವಿರುದ್ಧ ಈಗ ದೂರನ್ನು ಕೂಡ ಕೊಟ್ಟು ಅವರ ವಿರುದ್ಧ ಈಗ ಸಮರವನ್ನು ಸಾರಿರುವಂತಹದ್ದು.